ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯಲ್ಲಿ 10ನೇ ದಿನದ ಕತೆ ವಿಕ್ರಮಾದಿತ್ಯನು ಮಾಡಿದ ಮದುವೆ. 10ನೇ ದಿನ ಭೋಜರಾಜನು ಸಿಂಹಾಸನವನ್ನೇರಲು ಹೋದಾಗ 10ನೆಯ ಪ್ರತಿಮೆ ಬಂದು ಮಹಾರಾಜನಿಗೆ ಒಂದು ಕಥೆಯನ್ನ ಹೇಳುತ್ತೆ. ವಿಕ್ರಮಾದಿತ್ಯ ಮಹಾರಾಜನು ವಸಂತ ಋತುವಿನ ಒಂದು ದಿನದಲ್ಲಿ ತನ್ನ ಉದ್ಯಾನವನದಲ್ಲಿ ಅಡ್ಡಾಡ್ತಾ ಇರ್ತಾನೆ. ಆಗ ವಸಂತ ಋತುಗಳ ರಾಜ, ಹಕ್ಕಿಗಳ ಚಿಲಿಪಿಲಿಗಾನ, ಹೂಗಳ ಸುವಾಸನೆ, ತಂಗಾಳಿ ಇದೆಲ್ಲದರಿಂದ ರಾಜ ಹರ್ಷಿತನಾಗಿರ್ತಾನೆ. ನಿಸರ್ಗ ವೈಭವವನ್ನ ರಾಜ ಸವಿತಾ ಇರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ತರುಣ ಬಂದ. ಅವನ ದೇಹನೋ ಒಂದು ಅಸ್ಥಿ ಪಂಜರದ ಹಾಗಿತ್ತು. ಕಣ್ಣುಗಳು ಕಾಂತಿಹೀನವಾಗಿದ್ವು, ಧ್ವನಿ ಕ್ಷೀಣಿಸಿತ್ತು. ಅವನು ಅನ್ನದ ಮುಖ ನೋಡಿ ವಾರವೇ ಆಗ್ಬಿಟ್ಟಿತ್ತು. ಅವನು ರಾಜನ ಕಾಲಿಗೆ ಬಿದ್ದು ಅಳುತ್ತಾ ಇದ್ದು ಬಿಟ್ಟ. ರಾಜನು ಅವನಿಗೆ ಸಮಾಧಾನ ಹೇಳಿ ನನ್ನಿಂದ ಏನಾಗಬೇಕು ಅಂತ ಕೇಳಿದ. ಆಗ ತರುಣ, ಪ್ರಭು, ನಾನು ಕೆಲ ದಿನಗಳ ಹಿಂದೆ ಅರಣ್ಯವೊಂದರಲ್ಲಿ ಬರ್ತಾ ಇರಬೇಕಾದ್ರೆ ಒಬ್ಬ ಸನ್ಯಾಸಿಯನ್ನ ಸಂಧಿಸಿದೆ. ಅವನು, ಈ ಕಾಡಿನಲ್ಲಿ ತುಂಬಾ ಸುಂದರಿಯಾದ ಒಬ್ಬಳು ಹುಡುಗಿ ಇದ್ದಾಳೆ, ಈ 3 ಲೋಕಗಳಲ್ಲೂ ಅಂತಹ ಚೆಲುವೆ ಇಲ್ಲ, ಆದರೆ ಅವಳನ್ನು ಮದುವೆಯಾಗೋಕೆ ಅವಳ ತಂದೆ ಒಂದು ಷರತ್ತನ್ನ ಹಾಕಿದ್ದಾನೆ. ಆ ನಿರ್ಬಂಧವೋ ವಿಚಿತ್ರ. ಯಾರು ಕುದಿಯುತ್ತಿರುವ ಎಣ್ಣೆ ಇರುವ ಬಾಣಲೆಯಲ್ಲಿ ಸ್ನಾನ ಮಾಡಿ ಜೀವಂತವಾಗಿ ಹೊರಬರ್ತಾರೋ ಅವರು ಅವಳನ್ನ ಮದುವೆಯಾಗಬಹುದು ಅನ್ನೋ ನಿರ್ಬಂಧನ ಹಾಕಿದ್ದಾನೆ. ಎಷ್ಟೋ ರಾಜರು ರಾಜಕುಮಾರರು ಪ್ರಯತ್ನಿಸಿ ಸತ್ತೇ ಹೋದರು. ನೀನು ನಿನ್ನ ಅದೃಷ್ಟ ಪರೀಕ್ಷೆ ಮಾಡಿಕೋ ಅಂತ ತಿಳಿಸಿದ. ಈ ಸಂಬಂಧದಲ್ಲಿ ನಾನು ನಿಮ್ಮ ಸಹಾಯವನ್ನ ಬಯಸಿ ಬಂದಿದ್ದೇನೆ. ನೀವು ಯಾರನ್ನೂ ಕೈ ಬಿಡುವುದಿಲ್ಲ ಅಂತ ಕೇಳಿದ್ದೇನೆ ಎಂದು ಹೇಳಿದ. ವಿಕ್ರಮಾದಿತ್ಯ ಅವನಿಗೆ ಅಭಯವನ್ನಿತ್ತು. ನಾಳೆ ಇಬ್ಬರು ಅಲ್ಲಿಗೆ ಹೋಗೋಣ ಅಂತ ಹೇಳಿದ. ಮಾರನೇ ದಿನ ಆ ತರುಣ ರಾಜನಲ್ಲಿಗೆ ಬಂದಾಗ ರಾಜನು ತನ್ನ ಭೂತ ಬಂಟರ ನೆರವಿನಿಂದ ಅರಣ್ಯಕ್ಕೆ ಬಂದ. ಜೊತೆಯಲ್ಲಿ ತರುಣನೂ ಇದ್ದ. ಆ ಅರಣ್ಯದಲ್ಲಿ ಚೆಲುವೆ ಹಾಗೂ ಅವಳ ತಂದೆ ವಾಸವಾಗಿದ್ದರು. ರಾಜನು ಆ ಚೆಲುವೆಯನ್ನು ನೋಡಿ ನಿಜಕ್ಕೂ ಅವಳು ಚೆಲುವೆ ಎಂಬುದನ್ನ ಗಮನಿಸಿದ. ರಾಜ ವಿಕ್ರಮಾದಿತ್ಯನು ಅಲ್ಲಿದ್ದ ಜನರು ಕೆಲವರು ನೋಡುತ್ತಿದ್ದ ಹಾಗೇನೆ ಕುದಿಯುತ್ತಿದ್ದ ಎಣ್ಣೆ ಇದ್ದ ಬಾಣಲೆಗೆ ಹಾರಿದ. ಕೆಲವೇ ಕ್ಷಣಗಳಲ್ಲಿ ಅವನು ಸತ್ತು ಹೋದನು. ಆದರೆ ರಾಜನು ಬಾಣಲೆಗೆ ಹಾರುತ್ತಿದ್ದಂತೆ ಭೂತ ಬಂಟರು ಹಾರಿ ಹೋಗಿ ಸ್ಪರ್ಶಶಿಲೆಯನ್ನು ತಂದು ವಿಕ್ರಮಾದಿತ್ಯನ ಶವಕ್ಕೆ ಮುಟ್ಟಿಸಿದರು. ರಾಜ ಬದುಕಿಕೊಂಡ. ವಿಕ್ರಮಾದಿತ್ಯ ಎಣ್ಣೆಯಿಂದ ಈಚೆಗೆ ಬದುಕಿ ಬಂದುದನ್ನು ಕಂಡು ಹುಡುಗಿ ಮತ್ತವಳ ತಂದೆ ಸಂತೋಷಿಸಿದರು. ತನ್ನ ಮಗಳನ್ನ ರಾಜನಿಗೆ ಮದುವೆ ಮಾಡಿಕೊಡೋಕೆ ಮುಂದೆ ಬಂದ. ಆಗ ರಾಜ ಹಾಗೇ ಆಗಬಹುದು ಅಂತ ಹೇಳಿ, ಆದರೆ ಮದುಮಗ ನಾನಲ್ಲ, ನನ್ನ ಜೊತೆ ಬಂದಿರುವ ಈ ತರುಣ ಎಂದು ತರುಣನನ್ನ ತೋರಿಸಿದನು. ಅವನಿಗಾಗಿ ಅವನ ಬಯಕೆ ಈಡೇರಿಸುವ ಸಲುವಾಗಿ ನಾನು ಎಣ್ಣೆ ಬಾಣಲೆಯಲ್ಲಿ ಜಿಗಿದೆ ಎಂದು ಸಹ ಹೇಳಿದ. ಹುಡುಗಿಯ ತಂದೆ ಈ ಸಂಬಂಧವನ್ನ ಒಪ್ಪಿಕೊಳ್ಳದೆ ಗತ್ಯಂತರವಿರಲಿಲ್ಲ. ಅಲ್ಲದೆ ಹುಡುಗಿ ಒಬ್ಬಳು ರಾಜಕುಮಾರಿಯೇ ಆಗಿದ್ದಳು. ಹುಡುಗಿಯ ತಂದೆ ಒಬ್ಬ ರಾಜ. ಹೀಗಾಗಿ ಅಸ್ಥಿಪಂಜರದ ದೇಹವಿದ್ದ ತರುಣ ರಾಜಕುಮಾರಿಯನ್ನ ವಿವಾಹವಾಗಿ ರಾಜನಿಂದ ರಾಜ್ಯವನ್ನೂ ಪಡೆದ. ಮದುವೆ ಮುಗಿದು ಆ ತರುಣ ರಾಜ್ಯದ ಅಧಿಕಾರ ವಹಿಸಿಕೊಂಡ ಬಳಿಕ ವಿಕ್ರಮಾದಿತ್ಯನು ರಾಜಧಾನಿಗೆ ಹೊರಟ. ಆಗ ಆ ರಾಜಕುಮಾರಿಯು ರಾಜನ ಬಳಿಗೆ ಬಂದು, ಮಹಾರಾಜ, ನೀವು ನನಗೆ ದೊಡ್ಡ ಉಪಕಾರ ಮಾಡಿದ್ದೀರಿ. ನನ್ನನ್ನು ಮದುವೆಯಾಗಲು ಬಂದವರು ಯಾರೂ ಬದುಕಿ ಉಳಿಯಲಿಲ್ಲ. ಹೀಗಾಗಿ ಕಡೆಯವರೆಗೂ ನಾನು ಅವಿವಾಹಿತಳಾಗಿಯೇ ಉಳಿಯಬೇಕಾಗಿತ್ತು. ನೀವು ಒಬ್ಬರು ಮಹಾಪುರುಷರು. ಎಣ್ಣೆಯಲ್ಲಿ ಜಿಗಿದು ಸತ್ತರೂ ದಿವ್ಯ ಶಕ್ತಿಗಳ ಪ್ರಭಾವದಿಂದ ಉಳಿದಿರಿ. ನನಗೂ ದಾರಿಯನ್ನ ತೋರಿಸಿದಿರಿ ಅಂತ ಹೇಳಿದ್ಲು. ವಿಕ್ರಮಾದಿತ್ಯನು ಅಲ್ಲಿಂದ ಹೊರಟು ರಾಜಧಾನಿಗೆ ಬಂದ. 10ನೆಯ ಪ್ರತಿಮೆ ಭೋಜರಾಜನನ್ನ ಉದ್ದೇಶಿಸಿ, ಭೋಜರಾಜ, ಕೇಳಿದೆಯಾ ಈ ಕಥೆನ? ರಾಜನು ಒಬ್ಬನಿಗಾಗಿ ತನ್ನ ಜೀವವನ್ನೇ ತೆತ್ತ. ಅಪರಿಚಿತನೊಬ್ಬನಿಗೆ ರಾಜಕುಮಾರಿಯನ್ನೇ ಕೊಟ್ಟು ಮದುವೆ ಮಾಡಿಸಿದ. ಇಂತಹ ಉಪಕಾರವನ್ನ ಹಿಂದೆಂದಾದರೂ ನೀನು ಮಾಡಿದ್ದೀಯಾ? ಹಾಗಿದ್ದರೆ ಸಿಂಹಾಸನವನ್ನೇರಿ ಕುಳಿತುಕೋ ಅಂತ ಹೇಳಿ ತನ್ನ ಸ್ಥಾನಕ್ಕೆ ಹೋಗಿ ನಿಂತುಕೊಂಡಿತು. ಹೀಗೆ
ಭೋಜರಾಜನಿಗೆ 10ನೆಯ ದಿನ ಕೂಡ ಬಹಳ ನಿರಾಸೆಯಾಯಿತು. ಆತ ದುಃಖದಿಂದ ತನ್ನ ಅಂತಃಪುರಕ್ಕೆ ಹೊರಟು ಹೋಗ್ತಾನೆ. ಗಳೇ, ಸಿಂಹಾಸನ ಪುತ್ಥಳಿ ಹೇಳಿದ 10ನೆಯ ಕಥೆಯನ್ನ ಕೇಳಿದ್ರಿ ಅಲ್ವೇ? ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆಯೊಡನೆ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡ್ತೇನೆ. ಧನ್ಯವಾದಗಳು.